ಹಾಯ್, ನಮಸ್ಕಾರ. ಇವತ್ತು 1 kg ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆಗೆ ಸೋಂಕಾಳು ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ದಪ್ಪಗೇ ಕಟ್ ಮಾಡಿ ಹಾಕ್ಕೊಳ್ಳಿ. ಮಟನ್ನ ತೊಳೆದು ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಎರಡನ್ನು ಹಾಕಿ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಏನಕ್ಕಂದರೆ ನಾವು ಮಸಾಲೆಯಲ್ಲಿ ಮತ್ತೆ ಬೇಯಿಸ್ತೀವಲ್ವ, ಅದಕ್ಕೋಸ್ಕರ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಈಗ ಮಟನ್ ಬೆಂದಿದೆಯಾ ಅಂತ ನೋಡೋಣ. ಈಗ ಬೆಂದಿರೋ ಮಟನ್ ನಾವೇನು ಮಾಡೋಣ ಅಂದರೆ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಮಟನ್ ಮಸಾಲ ಹಾಕಿ ನೀರು ಹಾಕ್ಬಾರ್ದು, ಹಾಗೇ ಡ್ರೈ ಆಗೇ ಹುರಿಬೇಕು. ಹುರಿತಾ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಸಹ ಸೇರಿಸಬೇಕು. ಇದಕ್ಕೂ ಸಹ ನಾವು ನೀರು ಸೇರಿಸಬಾರ್ದು, ಹಸಿ ವಾಸನೆ ಹೋಗೋವಷ್ಟು ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಬಿಸಿ ಬಿಸಿ ನೀರನ್ನೇ ಹಾಕಬೇಕು. ತಣ್ಣೀರು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಗಟ್ಟಿಯಾಗ್ಬಿಡುತ್ತೆ, ಮಟನ್ನು ಮೆದುವು ಬರಲ್ಲ. ಅದಕ್ಕೋಸ್ಕರ ಬಿಸಿನೀರನ್ನ ಹಾಕಿ 2ರಿಂದ 3 ವಿಷಲ್ ಹೊಡೆಸಿದ್ರೆ ಸಾಕು. ಇಲ್ಲ ಅಂದರೆ ತುಂಬ ಮೆತ್ತು ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಈಗ 2 ವಿಷಲ್ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ. ಈಗ ಒಂದು ಬಿಸಿ ಬಿಸಿ ಮುದ್ದೆಗೆ ಹಾಕ್ಕೊಂಡು ಮಟನ್ ಸಾಂಬಾರು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಹಾಗೆ ಚೆನ್ನಾಗೇ ಇರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.